ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಸರ್ಕಾರದ ನಿರ್ದೇಶನದಂತೆ ಜಿಲ್ಲೆಯ ಎಲ್ಲ ಸಹಕಾರಿ ಬ್ಯಾಂಕ್ಗಳಲ್ಲಿ ಕೃಷಿಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ 3 ರಿಂದ 5 ಲಕ್ಷ ರೂಪಾಯಿವರೆಗೆ ಸಾಲ ನೀಡಲು ಮುಂದಾಗಲಾಗಿದೆ ಎಂದು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾದ ಕೊಡಂದೆರ ಪಿ ಗಣಪತಿ ಅವರು ತಿಳಿಸಿದ್ದಾರೆ. ಕೃಷಿಕರ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ 5 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಸಹಕಾರ ಬ್ಯಾಂಕ್ಗಳ ಮೂಲಕ ವಿತರಣೆ ಮಾಡಲಾಗ್ತಾ ಇದೆ ಎಂದರು. ವಿವಿಧ ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷರಾದ ನಂದಾ ಸುಬ್ಬಯ್ಯ, ಎಂಬಿ ದೇವಯ್ಯ, ರವಿ ಬಸಪ್ಪ, ನಾಗೇಶ್ ಕುಂದಲ್ಪಾಡಿ, ಕೃಷ್ಣ ಗಣಪತಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅಲ್ಲದೆ ನಬಾರ್ಡ್ ಪರಿವೀಕ್ಷಣೆಯಲ್ಲಿ ಕಳೆದ ಸಾಲಿನಲ್ಲಿ 80.88 ಅಂಕಗಳನ್ನು ಪಡೆಯಲಾಗಿರುತ್ತದೆ. ಬ್ಯಾಂಕಿನ ನೂತನ ಶಾಖೆಗಳಾದ ಸಂಪಾಜೆ, ಮಾದಾಪುರ, ಭಾಗಮಂಡಲ ಪಟ್ಟಣದಲ್ಲಿ ನೂತನ ಶಾಖೆಯನ್ನು ತೆರೆಯಲು RBIದ ಅನುಮತಿಯನ್ನು ಪಡೆದು 8/5/23ರಂದು 3 ಶಾಖೆಗಳನ್ನು ಕ್ರಮವಾಗಿ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ಜನವರಿ ತಿಂಗಳಲ್ಲಿ ಪ್ರಾರಂಭಿಸಲಾಗಿರುತ್ತದೆ. ಇದರೊಂದಿಗೆ ನಮ್ಮ ಆಡಳಿತ ಮಂಡಳಿಯು ಕಳೆದ 5 ವರ್ಷಗಳ ಅಧಿಕಾರಾವಧಿಯಲ್ಲಿ 7 ಹೊಸ ಶಾಖೆಗಳನ್ನು ತೆರೆದು ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಗ್ರಾಮ ಮಟ್ಟಕ್ಕೆ ತಲುಪಿಸುವ ಕಾರ್ಯವನ್ನು ಮಾಡಿರುತ್ತೇವೆ. ಮುಂದಿನ ದಿನಗಳಲ್ಲಿ ಮಡಿಕೇರಿ ತಾಲೂಕಿನ ಕಕ್ಕಬೆ, ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಹಾಗೂ ಹೊನ್ನಂಪೇಟೆ ತಾಲೂಕಿನ ತಿತಿಮತಿಯಲ್ಲಿ ಶಾಖೆಯನ್ನು ತೆರೆಯಲು ತೀರ್ಮಾನಿಸಿ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಲಾಗಿ ಸಹಕಾರ ಸಂಘಗಳ ನಿಬಂಧಕರ ಅನುಮೋದನೆಯೊಂದಿಗೆ ನಬಾರ್ಡ್ RBIಗೆ ಅನುಮತಿಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. ಬ್ಯಾಂಕಿನ ಎಲ್ಲ ಶಾಖೆಗಳಲ್ಲಿ ಡಿಜಿಟಲ್ ಡಿಸ್ಪ್ಲೇ, ಕೇಂದ್ರೀಕೃತ CCTV ಅಳವಡಿಕೆ, ಫೈರ್ ಅಲಾರ್ಮ್, ಕೇಂದ್ರ ಕಚೇರಿಯಲ್ಲಿ ಡಿಜಿಟಲ್ ಸೈನೇಜ್ ಬೋರ್ಡ್ನ ವಿನೂತನ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಸಾರ್ವಜನಿಕ ರಂಗದ ಬ್ಯಾಂಕ್ಗಳಲ್ಲಿ ಸರಿಸಮಾನವಾಗಿ ಕಾರ್ಯನಿರ್ವಹಿಸಲಾಗಿರುತ್ತದೆ. ಈಗಾಗಲೇ ಇದು 3ನೇ ಮಹಾಸಭೆಯಲ್ಲಿ ನಾನು ಈ ಸಾಮಾಜಿಕ ಇಂಡಸ್ಟ್ರೀಸ್ ಬಗ್ಗೆ ತಮಗೆ ಮಾಹಿತಿ ನೀಡ್ತಾ ಇರೋದು. ಬಟ್ ಈಗ ನೀವು ತಿಳಿದಂತೆ 2018ರಿಂದ 2023ವರೆಗೆ ಸರ್ಫೇಸ್ ಆಕ್ಟಲ್ಲಿ ನಾವು ಏನೇನು ಆಕ್ಷನ್ ತಗೊಂಡು 5 ಸಲ ಆಕ್ಷನ್ ಹೋಗಿದ್ವಿ. 2 ಸಲ ಬಿಟ್ಟಾಗಿತ್ತು, 3 ಸಲ ಬಿಟ್ಟಿಗೆ ಬರಲಿಲ್ಲ. 2 ಸಲ ಬಿಟ್ಟಾದಾಗ 72 ಕೋಟಿ, 75 ಕೋಟಿ ಒಂದು ಸಲ, ಇನ್ನೊಂದು ಸಲ 72 ಕೋಟಿ, 78 ಕೋಟಿ ಈ ಸಲ ಕೊಟ್ಟಿದೆ. ಆಕ್ಚುಲಿ ವ್ಯಾಲ್ಯೂಯೇಷನ್ 197 ಕೋಟಿ ಮಾಡಿದ್ರು ಅವರು. 72, 78 ಕೋಟಿ ಬಂದಾಗ ಅದನ್ನು ಯಾವುದೇ ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲದ್ರಿಂದ, ಲಾಸ್ ಆಗೋದ್ರಿಂದ ಮತ್ತೆ ಏನಾಗಿದೆ ಚರ್ಚೆ ಮಾಡಿದ್ದೀವಿ. ಈ ಸಲ ನಿಮ್ಮ ಪ್ರಯತ್ನ, ಅಪೆಕ್ಸ್ ಬ್ಯಾಂಕಿನ ಪ್ರಯತ್ನ ಕಳೆದ ಸಲ 0 ಇತ್ತು. ಇವತ್ತು ಪರವಾಗಿಲ್ಲ, ಒಂದು 25% ಅವ್ರು ಮುಂದಕ್ಕೆ ಬಂದಿದ್ದಾರೆ. ಬಹುಶಃ ಖಂಡಿತವಾಗಿಯೂ ಮುಂದಕ್ಕೆ ಇದೆಲ್ಲವೂ ಹೊಸದಾಗಿ ಆಗುವಂತೆ ಪ್ರಯತ್ನ ಮಾಡಿ. ನಮ್ಮ ಪ್ರಾವಿಷನ್ ಏನು ಇಟ್ಕೊಂಡಿದ್ದೀವಿ ಆ ಪ್ರಾವಿಷನ್ ಕಂಟಿನ್ಯೂ ಆಗಲಿ. ಬ್ಯಾಂಕ್ ನಷ್ಟಕ್ಕೆ ಬರುವುದು ಬೇಡ. ಈ ರೀತಿಯಾಗಿ ಒಂದು ತೀರ್ಮಾನ ತಗೊಳ್ಳೋದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. 5 ವರ್ಷದ ಇಲ್ಲಿವರೆಗೆ ಯಾರು ಔಟ್ ಆಫ್ ಲಿಸ್ಟಿಗೆ ಅರ್ಜುನ ಬಂದರೆ ಯಾರಿಗೂ ಕೊಡಲಿಲ್ಲ. ಮಹಾಸಭೆ ನಿರ್ಣಯದ ಆಗಿದೆ, ಅದನ್ನು ಕೊಡಲಿಲ್ಲ. ಈಗ ನಾನು ಹೇಳೋದು ನಮ್ಮ ಆಡಳಿತ ಮಂಡಳಿ ಇರುವವರೆಗೆ ಅದನ್ನು ನಾವು ಕೊಡೋದಿಲ್ಲ, ನಾವು ಬದಲಾಗಿದ್ದೀವಿ. ಮುಂದಾಗಿ ನಾವು ದಲಿತ ಸಂಘರ್ಷ ಸಮಿತಿ, ಸಂಘಟನೆಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಹಾಗೂ ಮಾನವ ಬಂಧುತ್ವ ವೇದಿಕೆ ಕೊಡಗು ಜಿಲ್ಲಾ ಶಾಖೆ ವತಿಯಿಂದ ದಲಿತ ಸಂಘರ್ಷ ಸಮಿತಿಯ 50ನೇ ವರ್ಷದ ಅಂಗವಾಗಿ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಶೋಷಿತ ಸಮುದಾಯಗಳ ಸಾಮಾಜಿಕ ಐಕ್ಯತೆಗಾಗಿ ಜಿಲ್ಲಾ ಮಟ್ಟದ ಜಾಗೃತಿ ಕಾರ್ಯಕ್ರಮ ಶನಿವಾರ ಸಂತೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ನಿವೃತ್ತ IGP ಕೆ. ಅರ್ಕೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಕೀಳು ಜಾತಿಯವರು ಮೇಲು ಜಾತಿಯವರ ನೆರಳನ್ನ ಸಹ ಬೀಳಬಾರದು ಅಂತ 5,000 ವರ್ಷಗಳ ಆಳ್ವಿಕೆ ಮಾಡಿದ್ದರು ಮೇಲ್ಜಾತಿಯವರು. ಅನ್ಯಾಯಭರಿತ ಅಮಾನುಷವಾದ ವ್ಯವಸ್ಥೆ ವಿರುದ್ಧ ಸಂಘಟಾತ್ಮಕವಾಗಿ ಅನೇಕರು ಹೋರಾಟ ಮಾಡಿದ್ರು. ಇದರಲ್ಲಿ ಪ್ರಮುಖವಾಗಿ ಗೌತಮ ಬುದ್ಧ ಇದ್ರು.
ಇದರಿಂದ ಬೌದ್ಧ ಧರ್ಮವನ್ನು ಅನೇಕರು ಸ್ವೀಕಾರ ಮಾಡಿದರು ಎಂದರು. ಒಳ್ಳೆಯ ತಪ್ಪುಗಳ ಕಾರಣದಿಂದ ನಾವು ಮೇಲ್ಜಾತಿಯಲ್ಲಿ ಹುಟ್ಟಿದ್ದೇವೆ, ನೀವು ಕೆಳಜಾತಿಯಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿ ಜಾತಿಗಳಾಗಿ ಸಮಾಜವನ್ನು ವಿಂಗಡಿಸಿ ತಮ್ಮನ್ನು ತಾವು ಮೇಲ್ಜಾತಿಯಲ್ಲಿ ಇಟ್ಟುಕೊಂಡು ಎಲ್ಲಾ ಸೌಲಭ್ಯಗಳು ಅವರಿಗೆ ಸೇರುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಈ ವ್ಯವಸ್ಥೆಯನ್ನು ದೃಢೀಕರಿಸಿದವರು ಯಾರು? ಶ್ರೀಮಾನ್ ಭಗವಾನ್ ಕೃಷ್ಣರೇ ಭಗವದ್ಗೀತೆಯಲ್ಲಿ ಅವರ ಬಾಯಿಂದಲೇ ಹೇಳಿದಂತಹ ವರ್ಣಾಶ್ರಮ, ನೀನು ಬಟ್ಟೆ ಹೊಡಿ, ನೀನು ಕ್ಷೌರ ಮಾಡು, ನೀನು ಚಪ್ಪಲಿ ಹೊಡಿ, ಈ ತರ ಎಲ್ಲರಿಗೂ ಒಂದೊಂದು ಕಸುಬುಗಳನ್ನು ಕೊಟ್ಟು ಆ ಕಸುಬನ್ನು ಅನುಸರಿಸೋದಕ್ಕೆ ಒಂದು ಬಹಳ ನಮ್ಮ ಸಂವಿಧಾನದಲ್ಲೂ ಅಷ್ಟೊಂದು ಸ್ಪಷ್ಟವಾದ, ಅಷ್ಟೊಂದು ಜನಬೆಂಬಲ ಇರುವಂತಹ ಒಂದು ನಿಯಮಗಳಿಗಿಂತ ಮೀರಿದಂತಹ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆ. ಆ ಜಾತಿ ವ್ಯವಸ್ಥೆಯನ್ನು ಮಾಡಿ ನಮ್ಮ ದೇಶವನ್ನು ಸುಮಾರು 5,000 ವರ್ಷಗಳ ತನಕ ಈ ಅಸಮಾನತೆಯ ಆಗರವನ್ನಾಗಿ ಹಿರಿಯ ವಕೀಲ ಎಚ್.ಎಸ್. ಚಂದ್ರಮೌಳಿ, ಅಲ್ಪಸಂಖ್ಯಾತ ಗುರುಗಳಾದ ಶಾಫಿ ಶಾ, ದಲಿತ ಸಂಘಟನೆ ಕೊಡಗು ಜಿಲ್ಲಾ ಸಂಚಾಲಕ ಎಂ.ಎಸ್. ವೀರೇಂದ್ರ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇವತ್ತು 50 ವರ್ಷಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತೆಲ್ಲ ಸಮಾಜವಾದಿಗಳು, ಗಾಂಧಿವಾದಿಗಳು, ಈ ತರ ರೈತವಾದಿಗಳೆಲ್ಲ ಸೇರ್ಕೊಂಡು ಒಂದು ದಲಿತ ಸಂಘವನ್ನು ಮಾಡ್ತಾರೆ. ದಲಿತ ಇದ್ರೆ ಬರೀ ವಲಯವಾದಿಗಳಲ್ಲ, ದಲಿತ ಸಂಘರ್ಷ ಸಮಿತಿ ಇರೋದು. ಈ ಎಲ್ಲ ಗಮನಿತರನ್ನು ಸೇರಿ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿದ್ದು ಬಹುಮುಖ್ಯವಾದ ಅಂಶ. ಇದು ಕೇವಲ ಇವತ್ತು ದಲಿತ ಸಂಘರ್ಷ ಸಮಿತಿ ಅಂದ್ರೆ ಬರೀ ದಲಿತ ಕಸಿವಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಇದು ಒಂದು ತಪ್ಪು ಅಂತ. ಯಾವ ವ್ಯಕ್ತಿ ಬಡತನವನ್ನು ನೋಡೋದಿಲ್ಲೋ, ಬಡತನ ಅನುಭವಿಸಿರಲಿಲ್ಲೋ, ಬಡತನದ ಬಗ್ಗೆ ಏನು ಕೇಳುತ್ತಿರಲಿಲ್ಲೋ ಅವನು ಪರಿಪೂರ್ಣತೆ ಆಗಲೇ ಸಾಧ್ಯ ಇಲ್ಲ. ಆ ಶ್ರಮ ಸಂಸ್ಕೃತಿಯಿಂದ ಯಾರು ಬಂದಿರ್ತಾರೆ, ಶ್ರಮ ಸಂಸ್ಕೃತಿಗೆ ಸಾಕಷ್ಟು ಉಲ್ಲೇಖ ಮಾಡಿಕೊಳ್ಳಬಹುದು. ಅದು ಬೆವರಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು. ನಾವೆಲ್ಲ ಒಂದು ಪ್ರಶ್ನೆಗಳು ಕೇಳ್ತೀವಿ. ಇವತ್ತು ನೀವು ಬಹಳ ಬಹುತ್ವದ ಸಾಮರಸ್ಯದ ಸೌಹಾರ್ದತೆಯ ನಾಡು. ಎಲ್ಲ ಜನಾಂಗದ ಜನರು ಜಾತಿಯ, ಧರ್ಮದ, ಮತ, ಪಂಗಡ, ಪಕ್ಷದ ಯಾವುದೂ ಇಲ್ಲದ ಜನರು ಕೂಡ ಇಲ್ಲಿ ವಾಸಿಸುವಂತಹ ಬಹಳ ಹಳೆಯ ಕಾಲದಿಂದಲೇ ಈ ಒಂದು ಸುಂದರವಾದಂತಹ ಎಲ್ಲ ಇದುವರೆಗೆ ಹಿಡಿದು ಮಾತಾಡಿದಂಥ ಎಲ್ಲ ವಿಚಾರವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬಾ ವಿಚಾರಧಾರೆಗಳನ್ನು ತಿಳಿಸಿದ್ದಾರೆ. ಈಗ ಬಂದಂಥವರು ನೀಡುವ ಮನೆಗಳಿಗೆ ಅಷ್ಟೇ ವಿಚಾರಗಳನ್ನು ತಿಳಿಸಿದರೆ ಸಾಕು. ನಾವು ಮುಂದಿನ ದಿನಗಳಲ್ಲಿ ವಿಚಾರ ಸಂಕಿರಣಗಳ ದಾರಿಯಲ್ಲಿ ಮುಂದೆ ಸಾಗ್ತೀವಿ. ವಿಚಾರ ಸಂಕಿರಣದಿಂದ ಜನಗಳನ್ನು ಪ್ರಬುದ್ಧತೆಗಳಿಗೆ ದಾರಿಗೆ ತರಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಬಳ್ಳಜಿರ ಬಿ. ಅಯ್ಯಪ್ಪ, ಉಪಾಧ್ಯಕ್ಷರಾಗಿ ಬಟ್ಟಂಗಡ ಗಣಪತಿ ಹಾಗೂ ಕಾರ್ಯದರ್ಶಿಯಾಗಿ ಚಂದನ್ ನಂದರಬೆಟ್ಟು ಆಯ್ಕೆಗೊಂಡಿದ್ದಾರೆ. ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಹಳೆಯ ಅಧ್ಯಕ್ಷರಾಗಿದ್ದ ಪಾರ್ವತಿ ಅಪ್ಪಯ್ಯ ಹಾಗೂ ಬಳ್ಳಜಿರ ಬಿ. ಅಯ್ಯಪ್ಪ ಸ್ಪರ್ಧಿಸಿದ್ದು, ಚುನಾವಣೆಯಲ್ಲಿ 9-7 ಮತಗಳನ್ನು ಪಡೆಯುವ ಮೂಲಕ ಬಳ್ಳಜಿರ ಬಿ. ಅಯ್ಯಪ್ಪ ಅವರು ಗೆಲುವನ್ನು ಸಾಧಿಸಿದ್ರು. ಉಪಾಧ್ಯಕ್ಷ ಸ್ಥಾನಕ್ಕೆ ಬಟ್ಟಂಗಡ ಗಣಪತಿ ಹಾಗೂ ಕಾರ್ಯದರ್ಶಿ ಸ್ಥಾನಕ್ಕೆ ಚಂದನ್ ನಂದರಬೆಟ್ಟು ಸ್ಪರ್ಧಿಸಿದ್ದು, ಯಾರೂ ಸ್ಪರ್ಧಿಸದ ಹಿನ್ನೆಲೆ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಮುಂದಿನ 5 ವರ್ಷ ಆಡಳಿತ ವಹಿಸಿಕೊಂಡಿದ್ದಾರೆ. ಕಾಲೇಜ್ ಡೆವಲಪ್ಮೆಂಟ್ಗೆ ಅಯ್ಯಪ್ಪನ ಕಾಂಟ್ರಿಬ್ಯೂಷನ್ ಬೇಕು ಅಂತೇಳಿ ನನ್ನ ಗುರುಗಳು ಯಾವಾಗಲೂ ಗುರುಗಳೇ ಕಾಲೇಜ್ನಲ್ಲಿ ನನಗೆ ಈಗಲೂ ಫೋಟೋ ತೆಗಿಲಿಕ್ಕೆ ಇಲ್ಲಿ ಪೇಂಟಿಂಗ್ ಆಗಿಲ್ಲ ಅಂತ ಹೇಳಿದಾಗ ಸರ್ ರಾಘು ಸರ್ ಕೇಳಿದಾಗ ನಾನು ಪೇಂಟಿಂಗ್ ವ್ಯವಸ್ಥೆನ ಸರ್ ನಾನೇ ಮಾಡಿದ್ದೀನಿ. ಇಲ್ಲಿ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ನಾನು ಫೆಡರೇಷನ್ ಆಫ್ ಕೊಡ ಸಮಾಜದ ಡೈರೆಕ್ಟರ್ ಆಗಿರೋದ್ರಿಂದ 2,70,000 ರೂಪಾಯಿ ಪಟ್ಟು ನಾನು ಈ ಕಾಲೇಜ್ಗೆ ತಂದಿದ್ದೀನಿ. ಈ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಇನ್ವರ್ಟರ್ ಏನಿದೆ ಅದು ಸಹ ನನ್ನ ಫ್ರೆಂಡ್ ಕೂಡ ನಾನು ಡೊನೇಟ್ ಮಾಡ್ತಿದ್ದೀನಿ. ಕಾಲೇಜ್ಗೆ ನಾನು ಬೇಕಾದಷ್ಟು ಕೆಲಸ ಮಾಡಿದ್ದೀನಿ, ಹಿಂದೆನೂ ಮಾಡಿದ್ದೀನಿ. ಇದರಲ್ಲಿ ಕಮಿಟಿಯಲ್ಲಿ ಇದ್ರೂ ಇಲ್ಲದಿದ್ರು ಸಹ ನಾನು ಈ ಕಾಲೇಜ್ಗೆ ಕೆಲಸ ಮಾಡಿದ್ದೀನಿ. ಇನ್ನು ಮುಂದೆ
ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, creating happiness. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30+ value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಔಷಧ ವ್ಯಾಪಾರಿಗಳ ಸಂಘದ ಮಹಾಸಭೆ ಗೋಣಿಕೊಪ್ಪಲು ದುರ್ಗಾಬೋಜಿ ಸಭಾಂಗಣದಲ್ಲಿ ನಡೆಯಿತು. ಮಹಾಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ BU ದೇವೇಂದ್ರ, ಯುವ ಸಮೂಹ ಮಳಿಗೆಗಳಿಗೆ ಆಗಮಿಸಿ ಅವರಿಗೆ ಬೇಕಾದ ಔಷಧಗಳ ಬೇಡಿಕೆ ಇಡ್ತಾರೆ. ಇದಕ್ಕೆ ನಾವು ಸ್ಪಂದಿಸಬಾರದು. ಯುವ ಸಮೂಹದ ಭವಿಷ್ಯ ಕಾಪಾಡುವ ನಿಟ್ಟಿನಲ್ಲಿ ಅವರು ಕೇಳುವ ಔಷಧಗಳನ್ನು ಮಾರಾಟ ಮಾಡದಂತೆ ಎಚ್ಚರ ವಹಿಸಬೇಕಿದೆ ಎಂದರು. ಭೇಟಿ ಕೊಟ್ಟಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಳಕಲ್ ಅನ್ನೋ ಒಂದು ತಾಲೂಕು ಇದೆ. ಅಲ್ಲಿ ನಡೆಯುವಂತಹ ಒಂದು ಮೀಟಿಂಗ್ಗಳು ಏನಾಗಿದೆ ಅಂದರೆ ಸ್ಟೇಟ್ ಅಸೋಸಿಯೇಷನ್ ನಡೆಯಲ್ಲ, ಅಷ್ಟರ ಮಟ್ಟಿಗೆ ನಡೆಸ್ತಾರೆ ಅವರು, ಅಂದರೆ ಅದು ತಾಲೂಕು ಅಸೋಸಿಯೇಷನ್. ಮತ್ತು ನಮ್ಮ ಮಂಗಳೂರಿನಲ್ಲಿ ಉಜಿರೆ ಹತ್ರ ಬೆಳ್ತಂಗಡಿಯವರು ಅಸೋಸಿಯೇಷನ್ ಇದೆ, ಕೆಮಿಸ್ಟ್ ಅಸೋಸಿಯೇಷನ್. ಅವರು ಕೂಡ ಅದೇ ರೀತಿಯಲ್ಲಿ ಎಷ್ಟು ಜನರಿಗೆ ಸಮಾಜ ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ಈವನ್ ಒಂದು ರೋಟ್ರಿಯಲ್ಲೂ ಮಾಡಿರೋದಿಲ್ಲ, ಅಷ್ಟರ ಮಟ್ಟಿಗೆ ನಮ್ಮ ಕೆಮಿಸ್ಟ್ ಬಂದವರು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ತಾಲೂಕು ಅಸೋಸಿಯೇಷನ್. ಅಲ್ಲಿ ಒಂದು ಕ್ಯಾನ್ಸರ್ ಪೇಷಂಟ್ಗಳಿರ್ಬೋದು, ಅವರ ಮನೆಗೆ ಹೋಗಿ ನಮ್ಮ ಕೆಮಿಸ್ಟ್ ಅವರು ಬೇರೆ ಯಾರೂ ಅಲ್ಲ, ಹೋಗಿ ಅವರಿಗೆ ಬೇಕಾದಂತಹ ಇದನ್ನು ಕೊಡ್ತಾರೆ. ಒಂದು ವೀಲ್ ಚೇರ್ಸ್ ಯಾರಿಗಾರು ಬೇಕಾದರೆ ಅದನ್ನು ಹೋಗಿ ಡೊನೇಟ್ ಮಾಡ್ತಾರೆ. ಜಸ್ಟ್ ನಾವು ರೋಟ್ರಿಯಲ್ಲಿ ಏನು ಸೇವೆಗಳನ್ನ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವೋ ಅದೇ ರೀತಿಯಲ್ಲಿ ನಮ್ಮ ಕೆಮಿಸ್ಟ್ಗಳು ಸಮೇತ
ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೂಡ ಕೆಮಿಸ್ಟ್ ಬಾಂಧವರು ನಾವು ಸಮಾಜ ಸೇವೆಯಲ್ಲಿ ನಾವು ತೊಡಸ್ಕೊಳ್ಬೇಕಾಗುತ್ತೆ. ಜನರಿಗೆ ನಮ್ಮ ಅಸೋಸಿಯೇಷನ್ ಏನು ಅನ್ನೋದು ಆವಾಗ ಮಾತ್ರ ಗೊತ್ತಾಗ್ತದೆ. ಸಂಘದ ಜಿಲ್ಲಾ ಕಾರ್ಯದರ್ಶಿ ವಸಂತಕುಮಾರ್, ಜಂಟಿ ಕಾರ್ಯದರ್ಶಿ ಕೆಡಿ ಶಾಂತಕುಮಾರ್, ಸಲಹೆಗಾರ ಮೂಕಳೇರ ಮಧುಕುಮಾರ್, ಉಪಾಧ್ಯಕ್ಷ ಕೆಎಂ ರವಿಕುಮಾರ್, ಕಾರ್ಯದರ್ಶಿ ಎಚ್.ವಿ. ಕೃಷ್ಣಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ದರು. ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಅಂಬೇಕಲ್ ನವೀನ್ ಕುಶಾಲಪ್ಪ ಮಾತನಾಡಿ, ಔಷಧ ವ್ಯಾಪಾರಿಗಳು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕಿದೆ. ಗೋಣಿಕೊಪ್ಪ ಸಂಘ ಜಿಲ್ಲೆಗೆ ಮಾದರಿ ಸಂಘವಾಗಿ ಮುಂದುವರಿತಾ ಇದೆ ಎಂದರು. ರಾಜ್ಯ ಉಪಾಧ್ಯಕ್ಷ ಅಂಬೇಕಲ್ ಜೀವನ್ ಕುಶಾಲಪ್ಪ, ರಾಜ್ಯ ಸಂಘದ ಕಾರ್ಯಕಾರಿಣಿ ಸದಸ್ಯ ಡಿಐ ಪುರುಷೋತ್ತಮ, ಜಿಲ್ಲಾ ಕಾರ್ಯದರ್ಶಿ ಕೆ ವಸಂತಕುಮಾರ್, ಖಜಾಂಚಿ ಪ್ರಸಾದ್ ಗೌಡ ಅವರಿಂದ ಸನ್ಮಾನ ಮಾಡಲಾಯಿತು. ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ. ಆ ಸೂಕ್ತವಾದಂಥ ಔಷಧಿನ ನಾವು ಅವರಿಗೆ ಪೇಷಂಟ್ಗೆ ಕೊಡ್ತೀವಿ. ಅದು ನಮ್ಮ ಹತ್ರ ಇಲ್ಲದಿದ್ರೆ ನಾವು ಬೇರೆ ಎಲ್ಲಾಂದ್ರೆ ತರಿಸಿ ಕೊಡ್ತೀವಿ, ಇಲ್ಲಾಂದ್ರೆ ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿ ವೆರಿ ನೆಕ್ಸ್ಟ್ ಡೇ ಅಥವಾ ಅವರಿಗೆ ನಾವು ತಲುಪುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇಟ್ ಇಸ್ ಎ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ವಾಟ್ ವಿ ಆರ್ ಡೂಯಿಂಗ್. ಸುಮ್ಮನೆ ಮೆಡಿಕಲ್ ಶಾಪ್ ಇದೆ ಅವ್ರು ಹಣ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಕೌಂಟರ್ಗೆ ಬಂದು ನಮ್ಮ ಹುಡುಗರು ಕಾಲೇಜ್ ಸ್ಟೂಡೆಂಟ್ಸ್ ಬಂದು ಏನೆಲ್ಲ ಮಾತ್ರೆ ಕೇಳ್ತಾರೆ, ಸ್ಲೀಪಿಂಗ್ ಡೋಸ್ ಕೇಳ್ತಾರೆ ಅಥವಾ ಬೇರೆ ಒಂದೆಲ್ಲ ಮಾತ್ರೆ ಕೇಳ್ತಾರೆ. ಕೇರಳದಿಂದ ಬರ್ತಾರೆ, ಬೆಳಗ್ಗೆ ಬಂದು ಯಾವುದೋ ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತರ್ತಾರೆ. ದಯವಿಟ್ಟು ಯಾರು ಕೊಡಬೇಡಿ, ನೀವು ನಮ್ಮ ಮಕ್ಕಳನ್ನ ನಾವು ಹಾಳು ಮಾಡೋದಂತ ಆಗುತ್ತೆ. ಇಲ್ಲಿ ಹೋಗಿ ನಮ್ಮ ಮಕ್ಕಳು ಬೇರೆ ಜಾಗದಲ್ಲಿ ಇದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಮಕ್ಕಳ ಜೀವಮಾನ ಹಾಳಾಗ್ತದೆ, ನಮ್ಮ ಫ್ಯೂಚರ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ನಮಗೆ ದುಡ್ಡು ಬರ್ತದೆ ಅಂತೇಳಿ ಅಂಥ ಟ್ಯಾಬ್ಲೆಟ್ಸ್ ನಮ್ಮ ಮಕ್ಕಳಿಗೆ ಯಾರೂ ಕೊಡಬೇಡಿ ದಯವಿಟ್ಟು. ಇಟ್ ಇಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಆತ್ಮೀಯರು ಶ್ರೀ ದೇವೇಂದ್ರ ಅವರೇ, ಕಾರ್ಯದರ್ಶಿಯಾದ ಶ್ರೀ ಕೃಷ್ಣಪ್ಪನವರೇ, ಹಾಗೂ ಮಿತ್ರ ಮಧುಕುಮಾರ್, ಶಾಂತಕುಮಾರ್, ಹಾಗೆ ರವಿಕುಮಾರ್ ಅವರೇ, ಹಾಗೆ ಖಜಾಂಜಿ ಶ್ರೀ ಎನ್.ಯು. ಭೀಮಯ್ಯನವರೇ, ಹಾಗೂ ನೆರೆದಿರುವ ಎಲ್ಲ ಕೆಮಿಸ್ಟ್ ಬಾಂಧವರಿಗೆ ನನ್ನ ಶುಭಕಾಮನೆಗಳು. ಸಂಘ ಒಂದು ಬೆಳೀಲಿಕ್ಕೆ ಸಂಘಟನೆ ಅಗತ್ಯ. ಸಂಘಟನೆ ಆಗಬೇಕು ಅಂತ ಹೇಳಿದರೆ ಸದಸ್ಯರು ಅಗತ್ಯ. ಬೇರೆ ಬೇರೆ ಕಾರಣ, ವೈಯಕ್ತಿಕ ಕಾರಣಗಳು ಇರ್ಬೋದು. ಬಹುಶಃ ನನ್ನ ನಿರೀಕ್ಷೆ ಇದಕ್ಕಿಂತಲೂ ಹೆಚ್ಚಿನ ನಂಬರ್ಸಲ್ಲಿ ಇತ್ತು. ಎಲ್ಲ ಸದಸ್ಯರು ಬರಲಿಲ್ಲ ಅಂತ ಅಂದ್ಕೊಳ್ತೀನಿ. ಸದಸ್ಯರು ನಾವು ಪ್ರತಿಯೊಬ್ಬರು ಕೂಡ ಇದರಲ್ಲಿ ವೈಯಕ್ತಿಕವಾಗಿ ಒಂದು ಇಂಟ್ರೆಸ್ಟ್ ಅನ್ನ, ಅಂದ್ರೆ ಒಂದು ಕಮಿಟ್ಮೆಂಟ್ ನಮ್ಮ ಹತ್ರ ಇರಬೇಕು ಅಂತೇಳಿ ನನ್ನ ಆಶಯ. ಅಧ್ಯಕ್ಷರು ಆದಂತ ಎ.ಕೆ. ಜೀವನ್ ರವರು ನನ್ನ ಆತ್ಮೀಯರು, ಹಾಗೆ ವಸಂತ್ ಕುಮಾರ್ ರವರು, ಹಾಗೆ ಮೆರಿನ್ ಫರ್ನಾಂಡಿಸ್ ರವರು, ಹಾಗೆ ಪ್ರಸಾದ್ ರವರು, ಹಾಗೆ ಪುರುಷೋತ್ತಮರವರು, ಅವರನ್ನ ನೀವು ಎಲ್ಲ ಕೆಮಿಸ್ಟ್ ಬಾಂಧವರು ಮತ್ತೊಮ್ಮೆ ಇಲ್ಲಿ ನೆನೆಸ್ಕೋಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಇರುವಂಥವ್ರು ಎಲ್ಲರೂ ಅವತ್ತು ನಮ್ಮ ಜಿಲ್ಲಾ ಸಂಘ ಆಗುವಾಗ ಇಲ್ಲಿ ಹೆಚ್ಚಿನವರು ಯಾರು ಅವತ್ತು ಕೆಮಿಸ್ಟ್ಗಳಾಗಿರಲಿಲ್ಲ. ಅವತ್ತು ನಾವು ಮಡಿಕೇರಿಯಿಂದ ಕೊಟ್ಟ ತನಕ ಓಡಾಡಿ ಅದೊಂದು ಸಂಘವನ್ನು ಸ್ಥಾಪನೆ ಮಾಡಬೇಕಾದ್ರೆ ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ನಾವು ಸದಸ್ಯತ್ವ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅಂಗಡಿ ಮಾಲೀಕರು ಎಸ್ಕೇಪ್ ಆಗಿಬಿಡೋದು. ಆಮೇಲೆ ಮತ್ತೆ ಬರಬೇಕು ಅಂತ ಹೇಳಿದ್ರೆ ಕಷ್ಟ. ಮಡಿಕೇರಿಯಿಂದ ಪಾಪ ಅವರು ಅಷ್ಟು ದೂರ ಬಂದು ಮತ್ತೆ ಅವ್ರನ್ನ ಮಾತಾಡಿಸಿ ಒಂದು ಸದಸ್ಯತ್ವ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ. ಕೊಡಗು ಗೌಡ ಸಮಾಜ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಓಜಸ್ವಿ ಫೌಂಡೇಶನ್ ವತಿಯಿಂದ ಚೇರಂಬಾಣೆ ಅರುಣ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲೆ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತಾ ಮಾರ್ಗದರ್ಶನವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಸಿಐಟಿ ಪೊನ್ನಂಪೇಟೆ ಉಪನ್ಯಾಸಕರಾದ ಕವಿತಾ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ, ಸಮಯ ಪಾಲನೆ, ಶಿಸ್ತು ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಬಳಿಕ ತಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬಹುದು ಎಂಬ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದರು. ಅರುಣ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಿಎಸ್ ರಾಮಕೃಷ್ಣ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಸೆಟ್ಟೆಜನ ಬ್ರಿಜೇಶ್, ವಿದ್ಯಾಸಂಸ್ಥೆಯ ಉಪನ್ಯಾಸಕರಾದ ಚನ್ನಬಸಪ್ಪ, ದಾಮೋದರ್ ನಾಯಕ್ ಮತ್ತು ಶಿಕ್ಷಕರಾದ ಪರಮೇಶ್ ಮತ್ತು ಸಿಬ್ಬಂದಿ, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ, ನಾಪಕ್ಲೋ.
ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಪ್ರತಿಭೆ ಮತ್ತು ಹವ್ಯಾಸ ಅನ್ವೇಷಣೆಗಳನ್ನು ಗುರುತಿಸಲು ಮತ್ತು ಪ್ರಶಂಸಿಸಲು ವಿಜ್ಞಾನ ವಸ್ತು ಪ್ರದರ್ಶನಗಳು ಉತ್ತಮ ವೇದಿಕೆಯನ್ನು ಒದಗಿಸ್ತಾ ಇವೆ ಎಂದು ಕೂಡಿಗೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರೂ ಆದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಂ ಚಂದ್ರಕಾಂತ್ ಹೇಳಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಸಹಯೋಗದೊಂದಿಗೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕೂಡಿಗೆ ಡಯಟ್ ಸಂಸ್ಥೆಯ ವತಿಯಿಂದ ಕುಶಾಲನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿಜ್ಞಾನ ಮತ್ತು ಗಣಿತ ಸಂಘದ ಆಶ್ರಯದಲ್ಲಿ ಶುಕ್ರವಾರ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಕೊಡಗು ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟಿಸಿ ಅವರು ಮಾತನಾಡಿದರು. ಉಪಪ್ರಾಂಶುಪಾಲ ವೈಜೆ ಪರಮೇಶ್ವರಪ್ಪ, ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕೋಶಾಧಿಕಾರಿ ಎಸಿ ಮಂಜುನಾಥ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers. ನಾಪಕ್ಲಿನಲ್ಲಿ ಬೃಹತ್ ಈದ್ ಮಿಲಾದ್ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು. ಶುಕ್ರವಾರ ಜುಮಾ ನಮಾಜ್ ಬಳಿಕ ನಾಪಕ್ಲು ಟೌನ್ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಮದದೆ ಮಿಲಾದ್ ಸಮಾವೇಶಕ್ಕೆ ಚಾಲನೆ ನೀಡಿದರು. ಮಿಲಾದ್ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಉಸ್ಮಾನ್ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ನಾಪಕ್ಲುವಿನ ಮಾರುಕಟ್ಟೆ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ನಾಪಕ್ಲು ಟೌನ್ ಸುನ್ನಿ ಮುಸ್ಲಿಂ ಜಮಾತ್ ಮುದರ್ರಿಸ್ ಅಶ್ರಫ್ ಅಹಸನಿ ಕಾಮಿಲ್ ಸಕಾಫಿ ಉದ್ಘಾಟಿಸಿದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ولكل عظيمة نحن فيه معك يا رسول الله. عافنا يا رسول الله، عاملنا يا رسول الله، يشفع فينا يا رسول الله. عليه وسلم തങ്ങൾ ആദരവായ ഇസ്മായിൽ നബിയിലൂടെ തങ്ങനെയാണ് ഇബ്രാഹിം നബി അലൈഹിസ്സലാം നൂറ് കിടക്കുന്നത്. നൂഹ് നബി അലൈഹിസ്സലാമിന്റെ കാലഘട്ടത്തിൽ നൂഹ് നബി അലൈഹിസ്സലാമിലാണ് നുത്ഫത്തുള്ളത്.
അങ്ങനെ ഓരോ കാലഘട്ടത്തിലും ആ കാലഘട്ടത്തിലെ ഏറ്റവും നല്ല വ്യക്തി ആരാണോ ആ വ്യക്തിയിലൂടെയാണ് നാം ഹബീബരായ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളാണ്. അപ്പോഴാണ് നമ്മുടെ ഈമാൻ പരിപൂർണമാവുക. അതല്ലേ സഹാബത്തിന്റെ ജീവിതത്തിൽ നാം കണ്ടത്. ಕುಶಾಲನಗರ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ತಹಶೀಲ್ದಾರ್ ಅವರಿಂದ ನಿಂದಿಸಿರುವ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸುವುದಾಗಿ ಜಿಲ್ಲಾ ಕಾಂಗ್ರೆಸ್ನ INTUC ಸಂಘಟನೆಯ ಜಿಲ್ಲಾಧ್ಯಕ್ಷ ಬಿಡಿ ಅಣ್ಣಯ್ಯ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಶಾಲನಗರ ಪುರಸಭೆಗೆ ನಾಮನಿರ್ದೇಶಿತಗೊಂಡಿರುವ ಇಬ್ಬರು ಸದಸ್ಯರಿಗೆ ನಿಯಮಾನುಸಾರ ಮತ ಚಲಾಯಿಸುವ ಹಕ್ಕಿದೆ. ಈ ವಿಚಾರದಲ್ಲಿ ಕಾನೂನಿನ ಆದೇಶದಂತೆ ತಹಶೀಲ್ದಾರ್ ಅವರು ನಡೆದುಕೊಂಡಿದ್ದಾರೆ. ಆದರೆ ಕಾನೂನಿನ ಬಗ್ಗೆ ಅರಿವಿಲ್ಲದ ಬಿಜೆಪಿ ಮಂದಿ ಪ್ರತಿಭಟನೆ ನಡೆಸಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಮ್ಮ ಸ್ಥಾನದ ಘನತೆಯನ್ನು ಮರೆತು ತಹಶೀಲ್ದಾರ್ ಅವರನ್ನು ನಿಂದಿಸಿದ್ದಾರೆಂದು ಆರೋಪಿಸಿದರು. ತಹಸೀಲ್ದಾರ್ ನಾಮನಿರ್ದೇಶಿತ ಸದಸ್ಯರಿಗೆ ಹಕ್ಕನ್ನು ಮತ ಹಾಕುವ ಹಕ್ಕನ್ನು ಚಲಾಯಿಸಲು ಅನುಮತಿ ಕೊಟ್ಟಿದ್ದಾರೆ ಅಂತ, ಅಂದರೆ ಕಾನೂನು ವಿರುದ್ಧ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಇದರ ಸಂಬಂಧವಾಗಿ ಸಂಜೆ ನಮ್ಮ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಸಾಹೇಬ್ರವರು ಭೇಟಿಯನ್ನು ನೀಡ್ತಾರೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಬಂದು ತಹಸೀಲ್ದಾರ್ನವ್ರನ್ನ ಕರೆದು ಬಾಯಿಗೆ ಬಂದಂಗೆ, ನೀನು ಎಷ್ಟು ಓದಿದೆಯಾ, ನೀನು ಯಾವವರು, ನಿನಗೆ ಯಾವನು ಹೇಳ್ಕೊಟ್ಟಂಗೆ ನೀನೆಲ್ಲ ಮಾಡ್ತಿದೀಯಾ ಅನ್ನುವಂಥ ಮಾತುಗಳನ್ನು ಏಕವಚನದಲ್ಲಿ ಅವ್ರನ್ನ ನಿಲ್ಲಿಸಿ ಅವರನ್ನು ಸಾರ್ವಜನಿಕರ ಎದುರುಗಡೆ ಅವಮಾನ ಮಾಡಿ ಅವರ ಬಗ್ಗೆ ತುಚ್ಛವಾಗಿ ಮಾತಾಡುವಂಥದ್ದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಬಹಳ ತೀವ್ರವಾಗಿ ಖಂಡಿಸ್ತದೆ. ಇದರ ಸಂಬಂಧ ಇವರಿಗೆ ಮೇಲೆ ಒಂದು ಮುಖ್ಯಮಂತ್ರಿಗೆ ಒಂದು ಪತ್ರವನ್ನು ಬರೆಯುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅವರು ವಿರೋಧ ಪಕ್ಷದ ನಾಯಕರಾಗಿ ಇಂಥ ಒಂದು ಮಾತುಗಳನ್ನ ಆಡುವಂಥದ್ದು, ಅಧಿಕಾರಿಗಳನ್ನು ಏಕವಚನದಲ್ಲಿ ನಿಂದಿಸುವಂಥದ್ದು, ಅವಮಾನಿಸುವಂಥದ್ದು, ಅದನ್ನು ತೀವ್ರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಗೋಷ್ಠಿಯಲ್ಲಿ INTUC ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಮಿನಾಜ್ ಪ್ರವೀಣ್, ಕಾಂಗ್ರೆಸ್ ಪ್ರಮುಖರಾದ ಮಲ್ಲೇಶ್, KK ಸೋಮಣ್ಣ ಹಾಗೂ KP ಸೋಮಣ್ಣ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಚಿಟ್ಟಡೆ ಜುಮ್ಮಾ ಮಸೀದಿಯ ವತಿಯಿಂದ ಮಿಲಾದ್ ರ್ಯಾಲಿ ನಡೆಯಿತು. RG ಗ್ರಾಮದ ಚಿಟ್ಟಡೆಯಿಂದ ಗುಂಡಿಕೆರೆಯವರೆಗೂ ಮೆರವಣಿಗೆ ಸಾಗಿತ್ತು. ಮೆರವಣಿಗೆಯಲ್ಲಿ ಮಸೀದಿ ಆಡಳಿತ ಮಂಡಳಿ, ಮದ್ರಸಾದ ಶಿಕ್ಷಕರು, ವಿದ್ಯಾರ್ಥಿಗಳು, ಪುಟ್ಟ ಪುಟ್ಟ ಮಕ್ಕಳು, ಅಲ್ಲಿನ ಮದ್ರಸಾದ ದಫು ತಂಡಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಮಲ್ಲ ಯುದ್ಧ ಗೆಲ್ಲುವವನು ಮಲ್ಲನಲ್ಲ. അണിനിരക്കുന്ന തപ്പിന്റെയും സ്കൗട്ടിന്റെയും കാട്ടാളനിൽ സമാധാന കാലം നിർമ്മിച്ച അന്തരീക്ഷത്തിൽ വട്ടമിട്ട സുന്ദര മെരവണികയെന്ന് ആശീർവദിಸಿ സമ്മാനം തുടങ്ങി ഭൂമി ലോകത്തിരിക്കേണ്ട മനുഷ്യ മക്കൾക്കെല്ലാം ನೇ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಅಂಗವಾಗಿ ನಾವು ಚಿಟ್ಟಡೆ ಜುಮಾ ಮಸೀದಿಯಿಂದ ಹೊರಟು ಗುಂಡಿಗೆರೆ ದರ್ಗಾ ಶರೀಫ್ ತನಕ ಮೀಲಾದ್ ರ್ಯಾಲಿಯನ್ನು ಆದೇಶಿಸಿದ್ದೇವೆ. ಸರ್ವರಿಗೂ ನಾನು ಆಧಾರದ ಸ್ವಾಗತವನ್ನು ಬಯಸುತ್ತೇನೆ.